ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಇಡೀ ಜಗತ್ತು ಕ್ರಿಸ್ಮಸ್ ಸಂಭ್ರಮದಲ್ಲಿದ್ರೆ ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿ ಮಾತ್ರ ಬೆಳ್ಳಂಬೆಳಗ್ಗೆ ಭೀಕರ ದುರಂತವೊಂದು ನಡೆದು ಹೋಗಿದೆ. ಹಬ್ಬದ ರಜೆಗೆ ಅಂತ ಊರಿಗೆ ಹೊರಟವರು, ಪ್ರವಾಸಕ್ಕೆ ಅಂತ ಹೋದವರು ಮನೆ ಸೇರೋ ಬದಲು ಮಸಣ ಸೇರಿದ್ದಾರೆ. ಹೌದು, ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದ ರಸ್ತೆ ಅಪಘಾತ ಅಕ್ಷರಶಃ ನರಕ ದರ್ಶನ ಮಾಡಿಸಿದೆ. ನಿದ್ದೆಯ ಮಂಪರ್ನಲ್ಲಿದ್ದ ಅಮಾಯಕ ಜೀವಗಳು ಕಣ್ಣು ಬಿಡುವಷ್ಟರಲ್ಲಿ ಅಗ್ನಿಗಾಹುತಿಯಾಗಿವೆ. ಬಸ್ ಮತ್ತು ಲಾರಿ ನಡುವಿನ ಡಿಕ್ಕಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಕ್ಷಣಾರ್ಧದಲ್ಲೇ ಬಸ್ ಹೊತ್ತಿವುರಿದು ಒಳಗಿದ್ದವರು ಸಜೀವ ದಹನವಾಗಿದ್ದಾರೆ. ಅಷ್ಟಕ್ಕೂ ಈ ಅಪಘಾತ ಆಗಿದ್ದು ಹೇಗೆ? ಬಸ್ನಲ್ಲಿದ್ದವರು ಯಾರು? ಆ ಮುಸುಕಿನ ಜಾವ ನಡೆದಿದ್ದೇನು? ಚಾಲಕನ ನಿರ್ಲಕ್ಷ್ಯ ಕಾರಣ ಆಯ್ತಾ? ಇವತ್ತಿನ ವಿಡಿಯೋದಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಈ ಎದೆ ನಡುಗಿಸೋ ದುರಂತದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ನಸುಕಿನ ಜಾವ ನರಕ ದರ್ಶನ, 9ಕ್ಕೂ ಹೆಚ್ಚು ಜನ ಸಜೀವ ದಹನ. ಸ್ನೇಹಿತರೆ, ಘಟನೆ ನಡೆದಿದ್ದು ಡಿಸೆಂಬರ್ 25ರ ನಸುಕಿನ ಜಾವ ಸುಮಾರು 3 ಗಂಟೆ ಹೊತ್ತಿಗೆ. ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗುರ್ಲತ್ತು ಕ್ರಾಸ್ ಬಳಿ ಇರೋ ರಾಷ್ಟ್ರೀಯ ಹೆದ್ದಾರಿ 48. ಸೀಬರ್ಡ್ ಟ್ರಾವೆಲ್ಸ್ನ ಸ್ಲೀಪರ್ ಕೋಚ್ ಬಸ್ ಬೆಂಗಳೂರಿನ ಗಾಂಧಿನಗರದಿಂದ ರಾತ್ರಿ 8 ಗಂಟೆ 15 ನಿಮಿಷಕ್ಕೆ ಗೋಕರ್ಣಕ್ಕೆ ಹೊರಟಿತ್ತು. ಪ್ರಯಾಣಿಕರು ಸೇರಿ ಬಸ್ನಲ್ಲಿ ಸುಮಾರು 32 ಜನ ಇದ್ರು ಅಂತ ಅಂದಾಜಿಸಲಾಗಿದೆ. ಇವರಲ್ಲಿ 19 ಮಂದಿ ರೆಡ್ ಬಸ್ ಮೂಲಕ ಹಾಗೂ 9 ಮಂದಿ ಅಭಿಬಸ್ ಮೂಲಕ ಟಿಕೆಟ್ ಅನ್ನು ಬುಕ್ ಮಾಡಿದ್ರು. 25 ಮಂದಿ ಗೋಕರ್ಣಕ್ಕೆ ಪ್ರಯಾಣಿಸ್ತಾ ಇದ್ರೆ 2 ಶಿವಮೊಗ್ಗ ಹಾಗೂ ಇನ್ನಿಬ್ಬರು ಕುಮಟಾಗೆ ಹೊರಟಿದ್ರು. ಊರಿಗೆ ಪ್ರವಾಸಕ್ಕೆ ಹೊರಟಿರೋ ಖುಷಿಯಲ್ಲಿ ಬಹುತೇಕರು ಗಾಢ ನಿದ್ರೆಯಲ್ಲಿದ್ರು. ಅಷ್ಟರಲ್ಲಿ ಎದುರಿನಿಂದ ಅಂದ್ರೆ ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದ ಕಂಟೈನರ್ ಲಾರಿಯೊಂದು ಏಕಾಏಕಿ ಡಿವೈಡರ್ ಹಾರಿ ಬಂದು ಈ ಬಸ್ಗೆ ಡಿಕ್ಕಿ ಹೊಡೆದಿದೆ. ಲಾರಿ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಬಂದು ಗುದ್ದಿದೆ. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಟ್ಯಾಂಕ್ ನಜ್ಜುಗುಜ್ಜಾಗಿ ಡೀಸೆಲ್ ಸೋರಿಕೆಯಾಗಿದೆ. ಅಷ್ಟೇ ಕ್ಷಣಾರ್ಧದಲ್ಲಿ ಬಸ್ ಬೆಂಕಿ ಚೆಂಡಿನಂತೆ ಹೊತ್ತಿ ಉರಿಯೋಕೆ ಶುರುವಾಗಿದೆ. ದುರಂತ ಅಂದ್ರೆ ನಿದ್ದೆಯಲ್ಲಿದ್ದ ಪ್ರಯಾಣಿಕರಿಗೆ ಏನಾಗ್ತಾ ಇದೆ ಅಂತ ತಿಳಿಯೋದ್ರ ಒಳಗೆ ಬೆಂಕಿ ಇಡೀ ಬಸ್ಗೆ ಆವರಿಸಿಕೊಂಡಿತ್ತು. ಪರಿಣಾಮ ಸ್ಥಳದಲ್ಲೇ ಕನಿಷ್ಠ 9ಕ್ಕೂ ಹೆಚ್ಚು ಮಂದಿ ಸಜೀವ ದಹನ ಆಗಿದ್ದಾರೆ. ಲಾರಿ ಡ್ರೈವರ್ ಕುಲ್ದೀಪ್ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೆಲವರು ಬಸ್ನ ಕಿಟಕಿ ಗಾಜುಗಳನ್ನು ಒಡೆದು ಹೊರಗೆ ಹಾರಿದ್ದಾರೆ. ಆದರೆ ಎಲ್ಲರಿಗೂ ಈ ಅದೃಷ್ಟ ಇರಲಿಲ್ಲ. ಅಪಘಾತದಿಂದ ಪಾರಾದ ಪ್ರಯಾಣಿಕ ದಿಲೀಪ್ ಹೇಳೋ ಮಾತನ್ನ ಕೇಳಿದ್ರೆ ಎಂಥವರ ಎದೆ ಕೂಡ ನಡಗುತ್ತೆ. ರಾತ್ರಿ ಊಟಕ್ಕೆ ಅಂತ ಬ್ರೇಕ್ ಕೊಟ್ಟಿದ್ರು. ಅಲ್ಲಿವರೆಗೂ ಬಸ್ ನಿಧಾನವಾಗೇ ಇತ್ತು. ಆದರೆ ಆಮೇಲೆ ಡ್ರೈವರ್ ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದ. ನಾನು ಮತ್ತು ನನ್ನ ಫ್ರೆಂಡ್ ಮಂಜುನಾಥ್ ಒಂದೇ ಸೀಟ್ನಲ್ಲಿದ್ವಿ. ಬೆಂಕಿ ಬಿದ್ದ ತಕ್ಷಣ ನಾನು ಮತ್ತು ಇನ್ನೂ 2 ಹೇಗೋ ಕೆಳಗೆ ಹಾರಿದ್ವಿ. ಆದರೆ ನನ್ನ ಫ್ರೆಂಡ್ ಮಂಜುನಾಥ್ ಬೆಂಕಿಯಲ್ಲಿ ಸಿಕ್ಕಾಕೊಂಡ. ಅವನು ನನ್ನ ಕಣ್ಣ ಮುಂದೆಯೇ ಸುಟ್ಟು ಹೋದ ಅಂತ ದಿಲೀಪ್ ಕಣ್ಣೀರಿಟ್ಟಿದ್ದಾರೆ. ವಿಶೇಷ ಅಂದ್ರೆ ಬಸ್ನ ಡ್ರೈವರ್ ರಫೀಕ್ ಮತ್ತು ಕಂಡಕ್ಟರ್ ಸಾದಿಕ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು ಈಗ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪವಾಡದಂತೆ ಪಾರಾದ 40 ಶಾಲಾ ಮಕ್ಕಳು. ಸ್ನೇಹಿತರೆ, ಈ ಘೋರ ದುರಂತದ ನಡುವೆಯೂ ಒಂದು ಪವಾಡ ನಡೆದಿದೆ. ಈ ಬಸ್ನ ಪಕ್ಕದಲ್ಲೇ ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಅಂತ 40 ಶಾಲಾ ಮಕ್ಕಳಿದ್ದ ಇನ್ನೊಂದು ಬಸ್ ಹೋಗ್ತಾ ಇತ್ತು. ಯಾವಾಗ ಕಂಟೈನರ್ ಲಾರಿ ಡಿವೈಡರ್ ಹಾರಿ ಬಂತು, ಅದು ಸೀಬರ್ಡ್ ಬಸ್ಗೆ ಗುದ್ದಿ ಪಕ್ಕದಲ್ಲಿದ್ದ ಶಾಲಾ ಬಸ್ಗೂ ತಾಗಿದೆ. ಈ ರಭಸಕ್ಕೆ ಸ್ಕೂಲ್ ಬಸ್ ರಸ್ತೆ ಪಕ್ಕದ ಬ್ಯಾರಿಕೇಡ್ಗೆ ಗುದ್ದಿ ಸರ್ವಿಸ್ ರಸ್ತೆಗೆ ಇಳಿದು ನಿಂತಿದೆ. ದೇವರ ದಯೆ ಅಂದ್ರೆ ಈ ಬಸ್ನಲ್ಲಿದ್ದ 40 ಶಾಲಾ ಮಕ್ಕಳು ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನಿಜಕ್ಕೂ ಇದೊಂದು ಪವಾಡವೇ ಸರಿ. ಆಸ್ಪತ್ರೆಯಲ್ಲಿ ಆಕ್ರಂದನ, 21 ಜನರಿಗೆ ನಡೆಯುತ್ತಿದೆ ಚಿಕಿತ್ಸೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅಂದ್ರೆ ಮೃತದೇಹಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿವೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ 21ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇವರನ್ನು ಹಿರಿಯೂರು, ಶಿರಾ ಮತ್ತು ತುಮಕೂರು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಹಿರಿಯೂರು ಆಸ್ಪತ್ರೆಗೆ 12 ಜನರನ್ನ ಹಾಗೂ ಶಿರಾ ಆಸ್ಪತ್ರೆಗೆ 9 ಹಾಗೂ ತುಮಕೂರು ಆಸ್ಪತ್ರೆಗೆ 3 ಜನರನ್ನ ದಾಖಲಿಸಲಾಗಿದೆ. ಇವರೆಲ್ಲ ಇಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಇವರಲ್ಲಿ ಗಂಭೀರವಾಗಿ ಗಾಯಗೊಂಡಿರೋ ಒಬ್ಬರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸುವ ಸಿದ್ಧತೆ ಮಾಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ, ಎಸ್ಪಿ ರಣದೀಪ್ ಭೇಟಿ ನೀಡಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಕಂಟೈನರ್ ಲಾರಿ ಚಾಲಕ ನಿದ್ದೆಯ ಮಪ್ಪರ್ನಲ್ಲಿದ್ದ ಕಾರಣ ವಾಹನ ಕಂಟ್ರೋಲ್ ತಪ್ಪಿ ಡಿವೈಡರ್ ಹಾರಿ ಬಂದಿರಬಹುದು ಅಂತ ಶಂಕಿಸಲಾಗಿದೆ. ಘಟನೆಯಲ್ಲಿ ಒಂದು ಮಗು ಸೇರಿ 8 ಮಂದಿ ಸಾವನ್ನಪ್ಪಿರಬಹುದು ಅಂತ ಈ ತನಕ ಮಾಹಿತಿ ಇದೆ.
ಮೃತದೇಹಗಳನ್ನು ಪರಿಶೀಲಿಸಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಡಿಎನ್ಎ ಪರೀಕ್ಷೆಗೆ ಸಾಕ್ಷ್ಯ ಸಂಗ್ರಹಿಸಲಾಗ್ತಿದೆ. ಬೆಂಗಳೂರಿನಿಂದಲೂ ತಜ್ಞರ ತಂಡ ಆಗಮಿಸಿದೆ ಅಂತ ರವಿಕಾಂತೇಗೌಡ ತಿಳಿಸಿದ್ದಾರೆ. ಐಜಿಪಿ ರವಿಕಾಂತೇಗೌಡ ಘಟನೆಗೆ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದ್ದಾರೆ. ಆದರೆ ಬದುಕುಳಿದ ಪ್ರಯಾಣಿಕ ದಿಲೀಪ್ ಹೇಳೋ ಪ್ರಕಾರ ಬಸ್ ಡ್ರೈವರ್ ಕೂಡ ಮಿತಿ ಮೀರಿದ ವೇಗದಲ್ಲಿ ಅಂದರೆ ರ್ಯಾಶ್ ಆಗಿ ಬಸ್ ಓಡಿಸ್ತಿದ್ರು ಅನ್ನೋ ಆರೋಪವೂ ಇದೆ. ಒಟ್ಟಿನಲ್ಲಿ ಚಾಲಕರ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗಿರೋದು ಮಾತ್ರ ವಿಪರ್ಯಾಸ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಮಾರು 30 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದ್ದು ಪೊಲೀಸರು ಸುಟ್ಟು ಹೋದ ವಾಹನಗಳನ್ನು ತೆರವು ಮಾಡ್ತಿದ್ದಾರೆ. ಸ್ನೇಹಿತರೆ, ರಾತ್ರಿ ವೇಳೆ ಪ್ರಯಾಣ ಮಾಡುವಾಗ ಎಷ್ಟೇ ಎಚ್ಚರಿಕೆ ಇದ್ರೂ ಸಾಲಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ. ಈ ವಿಡಿಯೋ ಮಾಹಿತಿಪೂರ್ಣ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.